ನೋಡಿ ಇಲ್ಲೊಂದು ಚೇಪೆಕಾಯಿ ಗಿಡ ಇದೆ. ಈ ಚೇಪೆಕಾಯಿ ಗಿಡನ ಹಾಕ್ಸಿರೋದು ಉಮೇಶ್ ಬಾಳೆಕಾಯಿ ಅಂತೆ. ಇವ್ರ ಫಾಲೋವರ್ಸ್ ಹಾಕಿರೋ ಗಿಡಗಳನ್ನ ಹಾಗೆ ಬಿಟ್ಟಿದ್ದಾರೆ. ಇವ್ರಿಗೆ ಆಪೋಸಿಟ್ ಯಾರ್ಯಾರು ಇದಾರೋ ಆ ಗಿಡಗಳು ನೋಡಿ, ಇದೆಲ್ಲ ಉಮೇಶ್ ಬಾಳೆಕಾಯಿ ಅವರೇ ಹಾಕ್ಸಿರೋದಂತೆ ಗಿಡಗಳು. ಖುದ್ದಾಗಿ ನನ್ನ ಹತ್ರನೇ ಹೇಳಿದ್ದಾರೆ, ಇದೆಲ್ಲ ಅವರೇ ತರಿಸಿ ಹಾಕಿದಾರೋ ಅಂತ. ನೋಡಿ ಈ ದಾಸವಾಳ ಗಿಡಗಳನ್ನೆಲ್ಲ ಇವ್ರು ಯಾರು ಉಮೇಶ್ ಬಾಳೆಕಾಯಿ ಅವರೇ ತರಿಸಿ ಹಾಕಿರೋದಂತೆ. ಖುದ್ದಾಗಿ ನನ್ನ ಹತ್ರ ಹೇಳಿದ್ದಾರೆ, ಸರಿನಾ. ಈ ಗಿಡಗಳನ್ನೆಲ್ಲ ಮಾತ್ರ ಬಿಟ್ಟಿದ್ದಾರೆ. ಇದೆಲ್ಲ ಹಂಗಾರೆ ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ. ಇದೆಲ್ಲ ಬ್ರಿಗೇಡು ಗಿಡಗಳೆಲ್ಲ ಅನ್ಕೋತೀನಿ. ಇವಾಗ ನೋಡಿ ಇಲ್ಲಿರೋ ಗಿಡಗಳೆಲ್ಲ ಉಮೇಶ್ ಬಾಳೆಕಾಯಿ ಹಾಕಿರೋದಂತೆ. ಈ ಗಿಡಗಳೆಲ್ಲ ಮಾತ್ರ ಜನಗಳಿಗೆ ತೊಂದರೆ ಕೊಡ್ತಾಯಿಲ್ಲ. ಪಾಪ ಎಲ್ಲರಿಗೂ ಇದಾಗ್ತಾಯಿದೆ. ಇವ್ರ ಫಾಲೋವರ್ಸ್ ಮಾತ್ರ ಹಾಕಿರೋ ಗಿಡಗಳೆಲ್ಲ ಅವ್ರಿಗೆ ಒಳ್ಳೆಯದು. ಇವ್ರಿಗೆ ಯಾರ್ಯಾರು ಫಾಲೋವರ್ಸ್ ಅಲ್ವೋ ಅವರೆಲ್ಲ ಹಾಕಿರೋ ಗಿಡಗಳೆಲ್ಲ ಕೆಟ್ಟ ಗಿಡಗಳು. ನೋಡಿ ಇದೆಲ್ಲ ಇವಾಗ ಏನೂ ತೊಂದರೆ, ಇದೆಲ್ಲ ಬ್ರಿಗೇಡ್ ಅಂಡರ್ ಇರಲಿಲ್ಲ ಇವರು. ಇದು ಹಂಗಾದ್ರೆ ಇವಾಗ ಉಮೇಶ್ ಬಾಳೆಕಾಯಿ ಹಾಗಾದರೆ ಇದನ್ನು ಪರ್ಸ್ನಲ್ ತೋಟ ಮಾಡ್ಕೊಂಡಿಲ್ವಾ? ಸತ್ಯನಾರಾಯಣ ಮಾತ್ರ ಮಾಡ್ಕೊಂಡಿದ್ದೀರಾ? ಇದೆಲ್ಲ ಹಂಗಾರೆ ಉಮೇಶ್ ಬಾಳೆಕಾಯಿ ಸ್ವಲ್ಪ ತೋಟ ಅಲ್ವಾ? ಇದನ್ನೆಲ್ಲ ಯಾಕೆ ಇವರು ರಿಮೂವ್ ಮಾಡಲಿಲ್ಲ? ಇಲ್ಲಿ ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಅಂದರೆ ತಿಳ್ಕೊಳ್ಳಿ, ನೀವೇ ತಿಳ್ಕೊಳ್ಳಿ. ಎಲ್ಲ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ಮೆಡಿಸನ್ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದಾರೆ, ಈ ಗಿಡಗಳನ್ನೆಲ್ಲ ಮಾತ್ರ ಇಟ್ಕೊಂಡಿದ್ದಾರಲ್ಲ. ಹಾಂ, ಇದೆಲ್ಲ ಇವಾಗ ಇವ್ರು ಸ್ವಂತ ಪಾರ್ಕ್ ಮಾಡ್ಕೊಂಡಿಲ್ವಾ? ಹಾಂ, ನೋಡಿ ಈ ಗಿಡಗಳನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ. ಇವ್ರಿಗೆ ಯಾರ್ಯಾರು ಒಳ್ಳೆಯವರು ಆ ಗಿಡಗಳೆಲ್ಲ ಮಾತ್ರ ಒಳ್ಳೆಯದು. ಪಾಪ ಇವ್ರಿಗೆ ಯಾರ್ಯಾರು ವಯಸ್ಸು ರಾಜ್ ಮಾಡ್ತಾರೋ ಅವರೆಲ್ಲ ಕೆಟ್ಟವರು. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದ್ರೆ ರೆಸಿಡೆನ್ಸ್ಗಳ ಹತ್ರ ನಾವು ನಿಜವಾಗ್ಲೂ ಬೆಳ್ಳಗಿರೋದ್ರಲ್ಲಿ ಹಾಲು ಅಂದ್ಕೊಂಡು ನಿಜವಾಗ್ಲೂ ಕ್ರಿಮಿಕೀಟಗಳು, ಈ ಸುರ್ಜಿ ಶರ್ಮಾ ಹಾಗೂ ವಿಕರ ಈ ದೊಡ್ಡ ಕ್ರಿಮಿಕೀಟ ಬೆಂಚುಗಳು ಇರಲಿಲ್ಲ ಮುಂಚೆ. ಈ ಬೆಂಚು ಮೊನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೀನಿಯರ್ ಸಿಟಿಸನ್ಸು, ಅದಕ್ಕೆ ತಂದು ಹಾಕಿದ್ದಾರೆ. ಅಲ್ಲಿ ಮೇನ್ ರೋಡಲ್ಲಿ ಹಾಕಿದ್ದಾರೆ, ಎಲ್ಲ ಚೆಕ್ ಮಾಡ್ಬೇಕು ನಾವು ಇವಾಗ. ಅಲ್ಲ ಅಲ್ಲಿ ಹಾಕಿಲ್ಲ, ಇಲ್ಲಿ ಬಂದು ಹಾಕೋರು ಫಸ್ಟು. ಇದನ್ನ ನೀಟಾಗೈತಿ, ಇದು ನೀಟಾಗೈತಿ. ಅಲ್ಲಿ ಯಾವ ಪಾರ್ಕು ಇಷ್ಟು ನೀಟಾಗಿಲ್ಲ. ಇದು ಮಾತ್ರ ಇದು ನೋಡಿ, ಇದು ಉಮೇಶ್ ಬಾಳೆಕಾಯಿ ತೋಟ. ಇದು ಉಮೇಶ್ ಬಾಳೆಕಾಯಿ ತೋಟ ಇದೆ. ಆ್ಯಕ್ಚುಲಿ ಇದ್ರ ಹೆಸರು ಉಮೇಶ್ ಬಾಳೆಕಾಯಿ ತೋಟ ಅಂತ ಇದನ್ನು ಕರೀತಾರೆ. ನೀಟಾಗೈತಪ್ಪ ಇದು. ಕಟ್ ಮಾಡಿ.